ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2-2.5 ವರ್ಷದಿಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಈ ಸೆಕ್ಟರ್. ಆದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್. ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ Q1 ಮುಗ್ದಿದೆ. ಈಗಾಗಲೇ ರಿಸಲ್ಟ್ ಸೀಸನ್ ಕೂಡ ಶುರುವಾಗಿದೆ. ರಿಸಲ್ಟ್ಸ್ ಬರೋದಕ್ಕೆ ಮುಂಚೆ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಕಂಪನಿಗಳ ರಿಸಲ್ಟ್ ಮೇಲೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರಿಸಲ್ಟ್ ಬಂತು ಅಂದ್ರೆ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬರ್ಲಿಲ್ಲ ಅಂದ್ರೆ ನೆಗೆಟಿವ್ ರಿಯಾಕ್ಷನ್ ಕೂಡ ಬರುತ್ತೆ. ಜೊತೆಗೆ ಈ ರಿಸಲ್ಟ್ ಸೀಸನ್ ಅಲ್ಲಿ ನಾವು ಯಾವ ಫ್ಯಾಕ್ಟರ್ಸ್ ಅನ್ನ ಅಬ್ಸರ್ವ್ ಮಾಡಬೇಕು, ಎಸ್ಪೆಷಲಿ ಈ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಯಾವೆಲ್ಲ ಫ್ಯಾಕ್ಟರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂತ ಸೆಕ್ಟರ್ ಯಾವುದು? ಅದು IT ಸೆಕ್ಟರ್, ಇನ್ಫಾರ್ಮೇಶನ್ ಟೆಕ್ನಾಲಜಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮೇಜರ್ ಸೆಕ್ಟರ್ ಇದು. ಜೊತೆಗೆ ನಮ್ಮ ನಿಫ್ಟಿ 50ಯಲ್ಲಿ ಸೆಕೆಂಡ್ ಹೈಯೆಸ್ಟ್ ವೇಟೇಜ್ ಅನ್ನು ಹೊಂದಿರುವಂತಹ ಸೆಕ್ಟರ್. ಫೈನಾನ್ಷಿಯಲ್ ಸರ್ವಿಸಸ್ 37.4% ವೇಟೇಜ್ ಅನ್ನು ಹೊಂದಿದ್ರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ 11.21% ವೇಟೇಜ್ ಅನ್ನು ಹೊಂದಿರುವಂತಹ ಸೆಕ್ಟರ್. ಹೆವಿ ವೇಟ್ ಸೆಕ್ಟರ್ ಇದು ಕೂಡ. ಈ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಓವರ್ ಆಲ್ ನಿಫ್ಟಿ 50ಯ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗೆ ಲಾಸ್ಟ್ 2-2.5 ವರ್ಷದಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಈ ಸ್ಟಾಕ್ ಗಳಲ್ಲಿ. ಅದಕ್ಕೆ ಹಲವು ಕಾರಣಗಳಿದ್ದಾವೆ. ಎಸ್ಪೆಷಲಿ ಈ ರಿಸಲ್ಟ್ ಸೀಸನ್ ಅಲ್ಲಿ ನಾವು ಯಾವೆಲ್ಲ ಫ್ಯಾಕ್ಟರ್ಸ್ ಅನ್ನ ವಾಚ್ ಮಾಡಬೇಕು IT ಕಂಪನಿಗಳ ರಿಸಲ್ಟ್ಸ್ ಅಲ್ಲಿ. ಯಾಕೆಂದ್ರೆ ಒಂದಷ್ಟು ಅನ್ಸರ್ಟನಿಟೀಸ್ ಈ ಸೆಕ್ಟರ್ ನ ಮೇಲೆ ಬಂದಿದೆ. ಮೊದಲಿಗೆ ಅಮೆರಿಕದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ರೇಟ್ ಹೈಕ್ ಅನ್ನ ಮಾಡಿದ್ರು. ಹಾಗಾಗಿ ಕಂಪನಿಗಳು ತಮ್ಮ ಎಕ್ಸ್ಪಾನ್ಷನ್ ಅನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ. ಯಾಕಂದ್ರೆ ಲಿಕ್ವಿಡಿಟಿ ಸಿಗೋದು ಕಡಿಮೆ, ಸಿಕ್ಕರು ಕೂಡ ಹೆವಿ ಕಾಸ್ಟ್ ಇರುತ್ತೆ, ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಲೋ ಡೌನ್ ಕಂಡು ಬಂತು. ಹಾಗೆ ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತಾ ಬಂತು. ಇನ್ನೇನು ರೇಟ್ ಕಟ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಶುರುವಾಯ್ತು. ರೇಟ್ ಕಟ್ಸ್ ಕೂಡ ಸ್ಟಾರ್ಟ್ ಆಯ್ತು. ಬಟ್ ಆ ನಂತರ ಇನ್ನೊಂದು ಗುಮ್ಮ ಬಂತು, ಅದು ಟ್ಯಾರಿಫ್. ಈ ಟ್ಯಾರಿಫ್ ಗುಮ್ಮ ಬಂದ ಮೇಲೆ ಓವರ್ ಆಲ್ ಮಾರ್ಕೆಟ್ ಅನ್ಸರ್ಟನಿಟಿಗೆ ಮೂವ್ ಆಯ್ತು. ಹಾಗಾಗಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ ಈವನ್ ಸೆಪ್ಟೆಂಬರ್ 2024 ಇಂದ ಕೂಡ. ಹಾಗಾಗಿ ಪ್ರತಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಕಂಪನಿಗಳು ಲಿಟ್ಲ್ ಬಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ, ಅಂದ್ರೆ ಬಿಸ್ನೆಸ್ ವೈಸ್ ಒಳ್ಳೆ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವೆಲ್ಲ ಕೀ ಪಾಯಿಂಟ್ಸ್ ಅನ್ನ ನಾವು ವಾಚ್ ಮಾಡಬೇಕು ಈ ರಿಸಲ್ಟ್ ಸೀಸನ್ ಅಲ್ಲಿ IT ಸೆಕ್ಟರ್ ಅಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ದೊಡ್ಡ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೋ ಅಥವಾ ಸಣ್ಣ IT ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೋ, ಎಲ್ಲರೂ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. ಅವುಗಳನ್ನ ನಾವು ನೋಡ್ತಾ ಹೋಗೋಣ. ಮೇಜರ್ ಆಗಿ ಇಲ್ಲಿ 5 ಪಾಯಿಂಟ್ಸ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋ ಅಂತವೆ. ಮೊದಲನೇದಾಗಿ ರೆವಿನ್ಯೂ ಗ್ರೋತ್. ಯಾವುದೇ ಒಂದು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು, ಸ್ಟಾಕ್ ಪ್ರೈಸ್ ಅಪ್ರಿಶಿಯೇಟ್ ಆಗ್ಬೇಕು ಅಂತಂದ್ರೆ ಕಂಪನಿಯ ರೆವಿನ್ಯೂ ಗ್ರೋತ್ ಚೆನ್ನಾಗಿರಬೇಕು. ರೆವಿನ್ಯೂ ಗ್ರೋತ್ ನ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಈ ಸಲದ IT ಸೆಕ್ಟರ್ ನ ರಿಸಲ್ಟ್ ಅಲ್ಲಿ. ಅದರಲ್ಲೂ ಕೆಲವು ಬ್ರೋಕರೇಜಸ್ ಈಗಾಗಲೇ ತಮ್ಮ ರಿಪೋರ್ಟ್ ಗಳನ್ನ ಕೊಡ್ತಾ ಇದ್ದಾರೆ. ಟೈರ್ 1 ಕಂಪನೀಸ್ ಅಂದ್ರೆ ಟಾಪ್ ಕಂಪನೀಸ್ ಏನಿದಾವೆ, TCS ಆಗ್ಬೋದು, ಇನ್ಫೋಸಿಸ್ ಆಗ್ಬೋದು, ವಿಪ್ರೋ, HCL ಟೆಕ್, ಈ ರೀತಿಯ ಟೈರ್ 1 ಕಂಪನೀಸ್ ಏನಿದಾವೆ ಅವುಗಳ ರೆವಿನ್ಯೂ ಗ್ರೋತ್ ಬಹುಶಃ 1-2% ಡಿಕ್ಲೈನ್ ಆಗ್ಬೋದು ಅನ್ನೋ ಎಸ್ಟಿಮೇಟ್ ಕೊಡ್ತಿದ್ದಾರೆ. ಈಗಾಗಲೇ ಎಕ್ಸ್ಪೆಕ್ಟೇಷನ್ ಡಿಕ್ಲೈನ್ ಆಗ್ಬೋದು ಅಂತ 1-2% ವರೆಗೂ. ಇನ್ ಕೇಸ್ ಅಷ್ಟೇ ಪ್ರಮಾಣದಲ್ಲಿ ಡಿಕ್ಲೈನ್ ಆದ್ರೆ ಅಂತ ದೊಡ್ಡ ರಿಯಾಕ್ಷನ್ ಬರದೇ ಇರಬಹುದು. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಡಿಕ್ಲೈನ್ ಆದ್ರೆ 1-2% ಎಸ್ಟಿಮೇಷನ್ಸ್ ಇದೆ. 3-4%, 5% ಈ ರೀತಿ ಏನಾದ್ರೂ ಡಿಕ್ಲೈನ್ ಆದ್ರೆ ಖಂಡಿತ ಸ್ಟಾಕ್ ಗಳಲ್ಲಿ ದೊಡ್ಡ ಮಟ್ಟದ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಡಿಕ್ಲೈನ್ ಆಗ್ಲಿಲ್ಲ, ಫ್ಲಾಟ್ ಇತ್ತು ಅಂದ್ರೂ ಕೂಡ ಅದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೂ ಕೂಡ ಕಾರಣ ಆಗ್ಬೋದು. ಮೇಜರ್ ಆಗಿ ರೆವಿನ್ಯೂ ಗ್ರೋತ್ ಯಾವ ರೀತಿ ಇರುತ್ತೆ, ಗ್ರೋತ್ ಇರುತ್ತಾ ಅಥವಾ ಸ್ಟಾಗ್ನೆಂಟ್ ಆಗುತ್ತಾ ಅಥವಾ ಡಿಕ್ಲೈನ್ ಆಗುತ್ತಾ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1-2% ಡಿಕ್ಲೈನ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಷ್ಟರಲ್ಲೇ ಇದ್ರೆ ಅದು ನೆಗೆಟಿವಿಟಿಯನ್ನ ಕಡಿಮೆ ಮಾಡುತ್ತೆ. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಆದ್ರೆ ನೆಗೆಟಿವ್ ರಿಯಾಕ್ಷನ್ ಜಾಸ್ತಿ ಆಗ್ಬೋದು. ಅಥವಾ ಅದಕ್ಕಿಂತ ಕಡಿಮೆ ಆಯ್ತು ಅಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂತು ಅಂದ್ರೆ ಅದು ಪಾಸಿಟಿವ್ ರಿಯಾಕ್ಷನ್ಗೂ ಕೂಡ ಕಾರಣ ಆಗ್ಬೋದು. ಹಾಗೆ ಇದು ಟೈರ್ 1 ಕಂಪನೀಸ್ಗೆ ಸಂಬಂಧಪಟ್ಟಂತೆ ನಾನು ಮೆನ್ಷನ್ ಮಾಡಿದೆ. ಇನ್ನು ಟೈರ್ 2 ಅಂದ್ರೆ ಸ್ವಲ್ಪ ಸಣ್ಣ ಕಂಪನಿಗಳು ಲೈಕ್ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, ಎಂಫೋಸಿಸ್, ಕೋಫೋರ್ಜ್, ಇವುಗಳಲ್ಲಿ ರೆವಿನ್ಯೂ ಗ್ರೋತ್ 2-4% ಜಾಸ್ತಿ ಆಗ್ಬೋದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ರೆ ಹಲವು ಬ್ರೋಕರೇಜಸ್. ಅಂದ್ರೆ ಟೈರ್ 1 ಕಂಪನೀಸ್ ಅಲ್ಲಿ 1-2% ಡಿಕ್ಲೈನ್ ಆಗ್ಬೋದು. ಆದರೆ ಟೈರ್ 2 ಕಂಪನೀಸ್ ಅಲ್ಲಿ 2-4% ಅಪ್ ಆಗ್ಬೋದು ರೆವಿನ್ಯೂ ಗ್ರೋತ್ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಟೈರ್ 2 ಕಂಪನೀಸ್ಗೆ ಇನ್ ಕೇಸ್ ಆ ರೀತಿ ಗ್ರೋತ್ ಕಂಡು ಬಂದ್ರೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆಂದ್ರೆ BFSI ಹಾಗೂ ಹೆಲ್ತ್ ಕೇರ್ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಈ ಕಂಪನೀಸ್ಗೆ. ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರೆವಿನ್ಯೂ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ
2024 ಅಲ್ಲಿ ಏನು ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಇತ್ತು ಅದಕ್ಕಿಂತ ಜಾಸ್ತಿನೇ ಆಗಿದೆ 25 ಅಂತ ಹೇಳ್ತಿದ್ದಾರೆ. ಹಾಗಾಗಿ ರೆವಿನ್ಯೂ ಗ್ರೋತ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮೇಜರ್ ಆಗಿ ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರೋತ್ ಇರುತ್ತಾ ಅಥವಾ ಡಿಕ್ಲೈನ್ ಆಗುತ್ತಾ, ಗ್ರೋತ್ ಕ್ರೂಷಿಯಲ್ ಆಗುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ಗೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಬರೋದಾದ್ರೆ ಮಾರ್ಜಿನ್. ಇಲ್ಲೂ ಅಷ್ಟೇ ಬಹುಶಃ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಥವಾ ಟೈರ್ 1 ಕಂಪನೀಸ್ ಏನಿದಾವೆ ಇಲ್ಲಿ ಸ್ಟಡಿ ಗ್ರೋತ್ ಇರಬಹುದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಡೌನ್ ಆಗುವಂತ ಚಾನ್ಸಸ್ ಕಡಿಮೆ, ಬಟ್ ಸ್ಟಿಲ್ ವಾಚ್ ಮಾಡಬೇಕಾಗುತ್ತೆ. ಬಟ್ ಸ್ಟಡಿ ಇರಬಹುದು, ಗ್ರೋತ್ ಇರುವಂತ ಪ್ರಾಬಬಿಲಿಟಿ ಕಡಿಮೆ ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಾಫಿಟ್ ಮಾರ್ಜಿನ್ ಏನಿದೆ ಸ್ಟೇಬಲ್ ಆಗಿರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಮಿಡ್ ಕ್ಯಾಪ್ ಕಂಪನೀಸ್ಗೆ ಬಂದ್ರೆ, ಟೈರ್ 2 ಕಂಪನೀಸ್ಗೆ ಬಂದ್ರೆ ಇಲ್ಲಿ ಸಿಕ್ವೆನ್ಷಿಯಲ್ ಗ್ರೋತ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರೌಂಡ್ 50 ಬೇಸಿಸ್ ಪಾಯಿಂಟ್ಸ್ ವೇರಿಯೇಷನ್ಸ್ ಆಗ್ಬೋದು ಅಂತ. ಪ್ಲಸ್ 50 ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು ಅಥವಾ ಮೈನಸ್ 50 ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು. ಈ ರೀತಿಯ ಸ್ಟಡಿ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಬಟ್ ಅಗೇನ್ ಇಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 2 to 5% ವರೆಗೂ ಕೂಡ ಮಾರ್ಜಿನ್ಸ್ ಇಂಪ್ರೂವ್ ಆಗ್ಬೋದು ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಬ್ರೋಕರೇಜಸ್. ಹಾಗಾಗಿ ಮಾರ್ಜಿನ್ಸ್ ಕಡೆ ಕೂಡ ಗಮನವನ್ನು ಕೊಡಬೇಕಾಗುತ್ತೆ, ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ ಡಿಮಾಂಡ್. ಎಸ್ಪೆಷಲಿ ಇಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಇರೋದ್ರಿಂದ ಡಿಮಾಂಡ್ ಔಟ್ಲುಕ್ ಸ್ವಲ್ಪ ಕ್ಲೌಡಿ ಆಗಿದೆ, ಸ್ಲೋ ಡೌನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕೆಂದ್ರೆ ಕಂಪನೀಸ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಅನ್ಸರ್ಟನಿಟೀಸ್. ಯಾವ ರೀತಿ ರಿಸ್ಟ್ರಿಕ್ಷನ್ ಆಗ್ತಾರೋ ಗೊತ್ತಿಲ್ಲ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೋ ಗೊತ್ತಿಲ್ಲ, ಜೊತೆಗೆ ರೇಟ್ಸ್ ಕಡಿಮೆ ಆಗ್ತಾ ಇಲ್ಲ, ರೇಟ್ ಕಟ್ ಮಾಡ್ತಿಲ್ಲ ಫೆಡ್. ಈ ಎಲ್ಲ ಫ್ಯಾಕ್ಟರ್ಸ್ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದಾವೆ ಡಿಮಾಂಡ್ ಸ್ಲೋ ಡೌನ್ ಗೆ. ಹಾಗಾಗಿ ಡಿಮಾಂಡ್ ಯಾವ ರೀತಿ ಇದೆ, ಕಂಪನಿಗಳ ಆರ್ಡರ್ ಪೈಪ್ಲೈನ್ ಯಾವ ರೀತಿ ಇಂಪ್ರೂವ್ ಆಗ್ತಾ ಇದೆ, ಈ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. Q1 ರಿಸಲ್ಟ್ಸ್ ಅಲ್ಲಿ ಟ್ಯಾರಿಫ್ ಅನ್ಸರ್ಟನಿಟೀಸ್ ಕಾರಣಕ್ಕೆ ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಕಡಿಮೆ ಆಗ್ತಿರೋ ಕಾರಣಕ್ಕೆ ಡಿಮಾಂಡ್ ಅಲ್ಲಿ ಸ್ಲೋ ಡೌನ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳ್ತಿದ್ರೆ. ಆದ್ರೆ ಕೆಲವು ಸೆಕ್ಟರ್ಸ್ ಅಲ್ಲಿ ಗ್ರೋತ್ ಇರಬಹುದು ಅಂತ ಹೇಳ್ತಿದ್ದಾರೆ. ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, AI ಆಗ್ಬೋದು, ಕಾಸ್ಟ್ ಆಪ್ಟಿಮೈಸೇಷನ್ ಸೆಗ್ಮೆಂಟ್ ಗಳಲ್ಲಿ ಇಲ್ಲಿನ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಇನ್ ಕೇಸ್ ಬೇರೆ ಕಡೆ ಸ್ಲೋ ಡೌನ್ ಕಂಡು ಬಂದು ಈ 3 ಸೆಗ್ಮೆಂಟ್ಸ್ ಚೆನ್ನಾಗಿ ಗ್ರೋ ಆದ್ರೆ ಬಹುಶಃ ಅದು ಮ್ಯಾಚ್ ಮಾಡಬಹುದೇನೋ ಗ್ರೋತ್ ಅನ್ನ. ಬಟ್ ಇಲ್ಲಿ ಸ್ಟ್ರಾಂಗ್ ಗ್ರೋತ್ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಅಥವಾ ಸ್ಟ್ರಾಂಗ್ ಡಿಮಾಂಡ್ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಡೀಲ್ಸ್ ಪೈಪ್ಲೈನ್ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಅಂದ್ರೆ. ಹಾಗಾಗಿ ಡಿಮಾಂಡ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಸಲದ ರಿಸಲ್ಟ್ಸ್ ಅಲ್ಲಿ. ಇನ್ನು ನೆಕ್ಸ್ಟ್ ಎಐ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಳ್ತಾ ಇದೆ. ಹಾಗೆ ಮೆಜಾರಿಟಿ ಕಂಪನೀಸ್ ಎಐ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಡೀಲ್ಸ್ ಅನ್ನ ಪಡ್ಕೊಳ್ತಿದ್ದಾವೆ. ಪ್ರೀವಿಯಸ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ನಾವು ನೋಡಿದ್ವಿ ಎಐ ಡೀಲ್ ಪೈಪ್ಲೈನ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದೇ ರೀತಿಯ ಮೊಮೆಂಟಮ್ ಅನ್ನ ಕಾಯ್ಕೊಳ್ಳುತ್ತಾ ಅಥವಾ ಅದಕ್ಕಿಂತ ಸ್ಟ್ರಾಂಗ್ ಗ್ರೋತ್ ಮೊಮೆಂಟಮ್ ಅನ್ನ ಪಡ್ಕೊಳುತ್ತಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸಲದ ನಂಬರ್ಸ್ ಅಲ್ಲಿ. ಎಸ್ಪೆಷಲಿ ಇತ್ತೀಚಿನ ರಿಸಲ್ಟ್ಸ್ ಅಲ್ಲಿ TCS, ಇನ್ಫೋಸಿಸ್ ಹಾಗೂ ವಿಪ್ರೋ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಮೊಮೆಂಟಮ್ ಅನ್ನ ಅಥವಾ ಡೀಲ್ ಪೈಪ್ಲೈನ್ ಅನ್ನ ಈ ಸೆಗ್ಮೆಂಟ್ ಅಲ್ಲಿ ಪಡ್ಕೊಂಡಿದ್ವು. ಅದೇ ರೀತಿಯ ಗ್ರೋತ್ ಮೊಮೆಂಟಮ್ ಕಂಟಿನ್ಯೂ ಆಗಬೇಕಾಗುತ್ತೆ, ಜೊತೆಗೆ ಇನ್ನು ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಡೀಲ್ ಪೈಪ್ಲೈನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆದ್ರೆ ಇಲ್ಲಿ ಬಹುಶಃ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಬೋದು. ಇನ್ ಕೇಸ್ ಸ್ಟಾಗ್ನೆಂಟ್ ಆಗೋದು ಅಥವಾ ಡಿಕ್ಲೈನ್ ಆಗೋದು ಆದ್ರೆ ಖಂಡಿತ ಅದು ನೆಗೆಟಿವ್ ರಿಯಾಕ್ಷನ್ಗೂ ಕೂಡ ಕಾರಣ ಆಗ್ಬೋದು. ಯಾಕಂದ್ರೆ IT ಸೆಕ್ಟರ್ ನ ಈಗ ಸ್ವಲ್ಪ ಕಾಪಾಡ್ತಿರೋದು ಅಂತಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕಂಪನಿಗಳ AI ಅಡಾಪ್ಷನ್ ಸಾಕಷ್ಟು ಪಾಸಿಟಿವ್ಸ್ ಅನ್ನ ಒತ್ತು ತರ್ತಿದೆ IT ಸೆಕ್ಟರ್ಗೆ. ಹಾಗಾಗಿ ಅಲ್ಲೇ ಸ್ಲೋ ಆಯ್ತು ಅಂದ್ರೆ ಅಬ್ವಿಯಸ್ಲಿ ಅದು ಬ್ಯಾಡ್ ನ್ಯೂಸ್ ಆಗುತ್ತೆ. ಹಾಗಾಗಿ AI ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಡೀಲ್ಸ್ ಅಲ್ಲಿ AI ಅಥವಾ ಜನ್ AI ಡೀಲ್ಸ್ ಅನ್ನ ಎಷ್ಟು ಪಡ್ಕೊಂಡು ಕಂಪನೀಸ್ ಅನ್ನೋದು ಮ್ಯಾಟರ್ ಆಗುತ್ತೆ ಈ ಸಲದ ರಿಸಲ್ಟ್ಸ್ ಅಲ್ಲಿ. ಹಾಗಾಗಿ AI ಡೀಲ್ ಪೈಪ್ಲೈನ್ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ನಂತರ ರೆಕ್ರೂಟ್ಮೆಂಟ್ ಟ್ರೆಂಡ್ಸ್ ಅಂದ್ರೆ ಕಂಪನೀಸ್ ರೆಕ್ರೂಟ್ಮೆಂಟ್ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಕಂಪನಿಗಳ ಆರ್ಡರ್ ಪೈಪ್ಲೈನ್ ಇಂಪ್ರೂವ್ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ. ಹಲವು ಕಂಪನೀಸ್ ಓವರ್ ಆಲ್ ಇಯರ್ಲಿ ರೆಕ್ರೂಟ್ಮೆಂಟ್ ಡೇಟಾನ ರಿಲೀಸ್ ಮಾಡಿಲ್ಲ. ಆಕ್ಚುಲಿ ಕೆಲವು ಕಂಪನೀಸ್ ರಿಲೀಸ್ ಮಾಡಿದ್ದಾರೆ, ಕೆಲವು ಇತ್ತೀಚೆಗೆ ಸಾಕಷ್ಟು ಕ್ಯಾಂಪಸ್ ಸೆಲೆಕ್ಷನ್ಸ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ಟಾಪ್ 5 ಕಂಪನೀಸ್ ಆಲ್ಮೋಸ್ಟ್ ಈ ಕ್ವಾರ್ಟರ್ಲಿ 80 ರಿಂದ 84 ಸಾವಿರ ರೆಕ್ರೂಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. TCS, ಇನ್ಫೋಸಿಸ್, HCL ಟೆಕ್, ವಿಪ್ರೋ ಹಾಗೂ ಟೆಕ್ ಮಹೀಂದ್ರ 5 ಕಂಪನೀಸ್ ಸೇರ್ಕೊಂಡು. ಈ ಟ್ರೆಂಡ್ಸ್ ಕೂಡ ಕ್ರೂಷಿಯಲ್ ಆಗುತ್ತೆ. ಇದು ಕೂಡ ಸಾಕಷ್ಟು ಇಂಡಿಕೇಶನ್ಸ್ ಅನ್ನ ಕೊಡುತ್ತೆ. ಜೊತೆಗೆ ಇಲ್ಲಿನ ಇಂಪ್ರೂವ್ಮೆಂಟ್ ಕೂಡ ವಾಚ್ ಮಾಡಬೇಕಾಗುತ್ತೆ. ಯಾವ ರೀತಿಯ ಟ್ರೆಂಡ್ ಇದೆ, ವೇಜ್ ಬಗ್ಗೆ ಆಗಬಹುದು, ನಂತರ ಹೈರಿಂಗ್, ಈ ಎರಡನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಸಲದ ರಿಸಲ್ಟ್ ಅಲ್ಲಿ. ಜೊತೆಗೆ ಕಂಪನಿಗಳು ವೇಜ್ ಹೈಕ್ಸ್ ಹಾಗೂ ಇನ್ಕ್ರಿಮೆಂಟ್ಸ್ ಬಗ್ಗೆ ತಮ್ಮ ಕಮೆಂಟ್ರಿಯಲ್ಲಿ ಏನ್ ಹೇಳ್ತಾರೆ ಇದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ಈ ಸಲದ ರಿಸಲ್ಟ್ಸ್ ಅಲ್ಲಿ. ಇದೆಲ್ಲವೂ ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಗೆ. ಓವರ್ ಆಲ್ ಈ 5 ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ IT ಕಂಪನೀಸ್ ರಿಸಲ್ಟ್ ಅಲ್ಲಿ. ಮತ್ತೊಮ್ಮೆ ರೀಕಾಲ್ ಮಾಡೋದಾದ್ರೆ ರೆವಿನ್ಯೂ ಗ್ರೋತ್, ಮಾರ್ಜಿನ್ಸ್, ನಂತರ ಡಿಮಾಂಡ್, AI ಗೆ ಸಂಬಂಧಪಟ್ಟಂತ ಡೀಲ್ಸ್ ಪೈಪ್ಲೈನ್,
ನಂತರ ರೆಕ್ರೂಟ್ಮೆಂಟ್ ಟ್ರೆಂಡ್ಸ್ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದು ಬಹುಶಃ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ನ ದಿಕ್ಕನ್ನ ಬದಲಾಯಿಸುವಂತ ತಾಕತ್ತಿರುವಂತದ್ದು. ಎಸ್ಪೆಷಲಿ ಟೈರ್ 1 ಕಂಪನೀಸ್ ಏನಿದಾವೆ, ಲಾರ್ಜ್ ಕ್ಯಾಪ್ ಕಂಪನೀಸ್, ಅವುಗಳ ಗ್ರೋತ್ ಸ್ಟಾಗ್ನೆಂಟ್ ಆಗಿರುವಂತ ಎಸ್ಟಿಮೇಟ್ ಅನ್ನ ಹಲವು ಬ್ರೋಕರೇಜಸ್ ಮಾಡ್ತಿದ್ದಾರೆ. ಬಟ್ ಟೈರ್ 2 ಅಥವಾ ಮಿಡ್ ಕ್ಯಾಪ್ ಕಂಪನೀಸ್ ಕಡೆ ಬಂದ್ರೆ ಅಲ್ಲಿ ಒಳ್ಳೆ ಗ್ರೋತ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಎಸ್ಪೆಷಲಿ ಅಮೆರಿಕ ಹಾಗೂ ಯುರೋಪ್ ನ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಇರುವಂತಹ ಕಂಪನೀಸ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸ್ಲೋ ಡೌನ್ ಮೇಜರ್ ಆಗಿರೋದಲ್ಲೇ. ಇನ್ ಕೇಸ್ ಡೊಮೆಸ್ಟಿಕ್ ಫೋಕಸ್ಡ್ ಕಂಪನೀಸ್ ಯಾವ್ದಾದ್ರು ಇತ್ತು ಅಂದ್ರೆ ಆ ಕಂಪನೀಸ್ಗೆ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ. ಎಸ್ಪೆಷಲಿ ಡೊಮೆಸ್ಟಿಕ್ ಬಿಸ್ನೆಸ್ ವೈಸ್ ಕಾನ್ಸಂಟ್ರೇಟ್ ಮಾಡ್ತಿರುವಂತಹ ಕಂಪನೀಸ್ ಟೈರ್ 2 ಹಾಗೂ ಟೈರ್ 3 ಕಂಪನೀಸ್, ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಕಂಪನೀಸ್. ಈಗಾಗಲೇ ಅವುಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ಬರ್ಬೋದು ಅನ್ನೋಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ರಿಸಲ್ಟ್ಸ್ ಅಫಿಷಿಯಲ್ ಆಗಿ ಜುಲೈ 10 ಅಂದ್ರೆ ಇವತ್ತಿಂದನೇ ಶುರುವಾಗ್ತಾ ಇದೆ TCS ರಿಸಲ್ಟ್ ನ ಮೂಲಕ. TCS ನ ರಿಸಲ್ಟ್ ಅನ್ನ ಇವತ್ತು ಅಬ್ಸರ್ವ್ ಮಾಡಿದ್ರೆ ಅಥವಾ ರೀಡ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಜೊತೆಗೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಬಹುಶಃ ಬೇರೆ ಟಾಪ್ ಕಂಪನೀಸ್ ಅಲ್ಲೂ ಕೂಡ ರಿಪೀಟ್ ಆಗ್ಬಹುದು. ನೋಡೋಣ ಯಾವ ರೀತಿ ಇರುತ್ತೆ ರಿಸಲ್ಟ್ಸ್ ಅಂತ. ಸೊ ಮೇಜರ್ ಆಗಿ ಈ ಎಲ್ಲ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಈ ಸಲದ IT ಸೆಕ್ಟರ್ ನ ಷೇರುಗಳ ರಿಸಲ್ಟ್ಸ್ ಅಲ್ಲಿ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.